ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸೆಯರಿದ್ದರು. ವಿನಾಯಕ ಚೌತಿಯ ದಿನ ವಿನಾಯಕನನ್ನು ಧ್ಯಾನಿಸುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಅಮ್ಮ, ನಾನು ನಿಮ್ಮ ಮನೆಯ ಮುಂದಕ್ಕೆ ಬಂದಿದ್ದೇನೆ. ಕಡುಬುಗಳು ಉಂಡೆಗಳು ತೆಗೆದುಕೊಂಡು ಬಂದು ನನಗೆ ಕೊಡುತ್ತೀರಾ ಎಂದು ಹೊರಗಿನಿಂದ ಕರೆಯುತ್ತಾ ಇರುತ್ತಾನೆ. ಅನಾಮಿಕಾ ಶಾರದಾ ಇಬ್ಬರು ಹೀಗೆ ಅನ್ನುತ್ತಾರೆ. ಬಾಬು, ಒಂದು 5 ನಿಮಿಷ ಇರು, ವಿನಾಯಕನಿಗೆ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಆದ ತಕ್ಷಣ ನಿನಗೆ ಪ್ರಸಾದ ಕೊಡ್ತೀವಿ ಎಂದು ಮನೆಯೊಳಗಿಂದ ಕೂಗಿ ಹೇಳುತ್ತಾರೆ. ಇನ್ನು ಹೊರಗಿರುವ ವ್ಯಕ್ತಿ ಹೀಗನ್ನುತ್ತಾನೆ. ಅಮ್ಮ, ಸ್ವಯಂ ನಾನೇ ಬಂದಿದ್ದೀನಿ. ನಿಮ್ಮ ವಿಘ್ನೇಶ್ವರನು, ನಿಮ್ಮ ಗಣಪಯ್ಯ ಎಂದು ಆ ವ್ಯಕ್ತಿ ಅನ್ನುತ್ತಾನೆ. ಆ ಮಾತು ಕೇಳಿ ಅವರು ನಗುತ್ತಾ ಇರುತ್ತಾರೆ. ಇನ್ನು ಏನು ಆ ವಿಷಯ ಎಂದು ಹೊರಗಡೆಗೆ ಬಂದು ನೋಡುತ್ತಾರೆ. ಹೊರಗಡೆಗೆ ನಿಜವಾಗಿ ವಿನಾಯಕ ನಿಂತಿರುತ್ತಾನೆ. ಅನಾಮಿಕಾ ಶಾರದಾ ಇಬ್ಬರು ಹೊರಗೆ ಬರುತ್ತಾರೆ. ಅಲ್ಲ, ಹಗಲು ವೇಷ ಚೆನ್ನಾಗಿದೆ ಮಗು. ನಿಜವಾದ ವಿನಾಯಕನನ್ನು ನೋಡಿದ ಹಾಗೆ ಇದೆ. ಏನು ಸ್ವಲ್ಪವೂ ಕಡಿಮೆ ಇಲ್ಲ. ಈ ವೇಷ ಹಾಕ್ಲಿಕ್ಕೆ ನಿನಗೆ ಎಷ್ಟು ಸಮಯ ಹಿಡಿಯಿತು? ಹಾ, ನೋಡಿ, ನೀವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಇದು ಹಗಲು ವೇಷ ಅಲ್ಲ. ನಾನು ಆ ಕೈಲಾಸದಿಂದ ನಿಮಗಾಗಿ ಬರ್ತಾ ಇದ್ದೀನಿ. ಆ ಮಾತು ಕೇಳಿ ಅತ್ತೆ ಸೊಸೆಯರು ಕೂಡ ನಗುತ್ತಾರೆ. ಹೌದು, ಚೆನ್ನಾಗಿ ಮಾತಾಡ್ತಾ ಇದ್ಯಾ. ಇನ್ನು ಸ್ವಲ್ಪ ಹೊತ್ತು ಕುಳಿತರೆ ಪೂಜೆ ಆದ ಮೇಲೆ ಊಟ ಹಾಕ್ತೀವಿ ಎಂದು ಹೇಳಿ ಅವನನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾರೆ. ವಿನಾಯಕನ ಮುಂದೆ ವಿನಾಯಕನ ಪ್ರತಿಮೆಗೆ ಪೂಜೆ ಮಾಡುತ್ತಿರುತ್ತಾರೆ. ಆಗ ಗಣೇಶ ಅದನ್ನೆಲ್ಲ ನೋಡಿ ಹೀಗನ್ನುತ್ತಾನೆ. ನಾನು ಇಲ್ಲಿಯೇ ಇದ್ದರೆ ನನ್ನ ಪ್ರತಿಮೆಗೆ ಪೂಜೆ ಮಾಡ್ತಾ ಇದ್ದೀರಿ? ನೀವು ಬಹಳ ಅಮಾಯಕರಾಗಿದ್ದೀರಿ. ನೀನು ಮಾತನಾಡದೆ ಪೂಜೆಯಲ್ಲಿ ಪಾಲ್ಗೊಳ್ಳು, ಇಲ್ಲ ಅಂದ್ರೆ ವಿನಾಯಕನಿಗೆ ಕೋಪ ಬರುತ್ತೆ. ಇನ್ನು ಆಗಲೇ ಅನಾಮಿಕಾ ಅನುಮಾನದಿಂದ ಅವನ ಕಡೆಗೆ ನೋಡುತ್ತಾಳೆ. ತೇಜಸ್ಸಿನ ರೂಪವನ್ನು ನೋಡುತ್ತಾಳೆ ಅನಾಮಿಕಾ. ಅತ್ತೆ, ನಾವು ತಪ್ಪು ಮಾಡ್ತಾ ಇದ್ದೀವಿ. ಅವನು ನಿಜವಾಗಿಯೇ ವಿನಾಯಕ, ಸರಿಯಾಗಿ ನೋಡಿ ಅತ್ತೆ ಎಂದು ಅನ್ನುತ್ತಾಳೆ. ಶಾರದಾ ವಿನಾಯಕನನ್ನು ನೋಡುತ್ತಾಳೆ. ಅಯ್ಯೋ ಸ್ವಾಮಿ, ಕ್ಷಮಿಸಯ್ಯ. ನಿಜವಾಗಿಯೂ ನೀನು ವಿನಾಯಕ ಅಂತ ತಿಳಿಯದೆ ಬಹಳ ತಪ್ಪಾಗಿ ಇಷ್ಟ ಬಂದ ಹಾಗೆ ಮಾತಾಡಿದೆ ಎಂದು ಅನ್ನುತ್ತಾರೆ. ಅದಕ್ಕೆ ವಿನಾಯಕ, ಏನೂ ಪರವಾಗಿಲ್ಲ ಎಂದು ಅಲ್ಲಿಯೇ ಇದ್ದ ತಿಂಡಿ ತಿನಿಸುಗಳನ್ನೆಲ್ಲ ಶುಭ್ರವಾಗಿ ತಿನ್ನುತ್ತಾನೆ. ಇನ್ನು ಅವರ ಹತ್ತಿರ ಬಹಳ ಮಾತುಗಳನ್ನು ಆಡುತ್ತಾನೆ ವಿನಾಯಕ. ಆದ್ರೆ ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಆದ್ರೆ ನಿಮ್ಮನ್ನ ಬೇಡಿಕೊಳ್ಳುವವರು ಬಹಳ ಜನ ಇದ್ದಾರೆ. ಅವರ ಹತ್ತಿರ ಕೂಡ ಹೋಗಿದ್ದೀರಾ? ನಾನು ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿದ್ದು. ಮೊದಲಿಗೆ ನಾನು ನಿಮ್ಮ ಮನೆಗೆ ಬಂದಿದ್ದು ಏನಕ್ಕೆಂದರೆ ನೀವು ಇದ್ದುದರಲ್ಲಿಯೇ ಬೇರೆಯವರಿಗೆ ಸಹಾಯ ಮಾಡ್ತಾ ಇರ್ತೀರಾ. ನಿಮ್ಮ ಒಳ್ಳೆಯತನ ನನಗೆ ಹಿಡಿಸಿ ಸ್ವಯಂ ನಾನೇ ನಿಮಗಾಗಿ ಬಂದೆ ಎಂದು ಹೇಳುತ್ತಲೇ ಅವರು ಬಹಳ ಸಂತೋಷ ಪಡುತ್ತಾರೆ. ಸ್ವಾಮಿ, ನಮಗೆ ನಿಜಕ್ಕೆ ಮಾತೇ ಬರ್ತಾ ಇಲ್ಲ. ನಮ್ಮ ಸಂತೋಷನ ತಡೆಯೋಕಾಗ್ತಾ ಇದ್ದೀವಿ ಎಂದು ಬಹಳ ಸಂತೋಷ ಪಡುತ್ತಾರೆ. ಇನ್ನು ಶಾರದಾ ಹೀಗನ್ನುತ್ತಾಳೆ. ಸ್ವಾಮಿ, ನಿಮ್ಮನ್ನ ನಂಬಿಕೊಂಡೇ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನನ್ನ ನೀವು ನೋಡಿದ್ದೀರಾ? ಅವನ ಹೆಸರು ವೆಂಕಯ್ಯ. ಇಲ್ಲಿಯೇ ಟೀ ಮಾರುತ್ತಾ ಇರ್ತಾನೆ. ಅವನು ಯಾವಾಗಲೂ ನಿಮ್ಮನ್ನ ಪೂಜಿಸುತ್ತಲೇ ಇರ್ತಾನೆ. ಬಹಳ ಒಳ್ಳೆಯವನು ಸ್ವಾಮಿ. ಅವನ ಹತ್ತಿರ ಹೋಗೋಣ ಸ್ವಾಮಿ. ನಿಮ್ಮ ದರ್ಶನದಿಂದ ಅವನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ಅದಕ್ಕೆ ಗಣಪಯ್ಯ ನಗುತ್ತಾ ಇರುತ್ತಾನೆ. ಸ್ವಾಮಿ, ನೀವು ಏನಕ್ಕೆ ನಗ್ತಾ ಇದ್ದೀರಾ ಅಂತ ನನಗೆ ಅರ್ಥವಾಯ್ತು. ಸರ್ವವೂ ತಿಳಿದ ನಿಮಗೆ ನಾವು ಮತ್ತೆ ಪ್ರತ್ಯೇಕವಾಗಿ ಹೇಳಿದ್ದಕ್ಕಾಗಿ ಅಲ್ಲವಾ? ಅದಕ್ಕೆ ಗಣಪಯ್ಯ ಚಿಕ್ಕದಾಗಿ ಕಿರುನಗೆ ನಗುತ್ತಾನೆ. ನಂತರ ಮೂವರು ಸೇರಿ ವೆಂಕಯ್ಯನ ಟೀ ಶಾಪ್ ಹತ್ತಿರ ಹೋಗುತ್ತಾರೆ. ಅಲ್ಲಿ ವೆಂಕಯ್ಯ ಟೀ ತಯಾರು ಮಾಡಿ ಒಂದು ಟೀ ಕಪ್ಪನ್ನು ವಿನಾಯಕನ ವಿಗ್ರಹದ ಮುಂದೆ ಇಡುತ್ತಾನೆ. ಆಗಲೇ ವಿನಾಯಕ ಒಬ್ಬ ಸಾಧಾರಣ ಮನುಷ್ಯನ ಹಾಗೆ ಬದಲಾಗಿ ಅವನ ಹತ್ತಿರ ಹೋಗುತ್ತಾನೆ. ಏನಪ್ಪ, ವಿನಾಯಕ ಟೀ ಕುಡಿತಾನ ಏನೋ? ಅವನಿಗೆ ಟೀ ಕೊಡ್ತಿದ್ದೀಯಾ? ನೋಡಪ್ಪ, ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಊರಲ್ಲಿ ಹೊಸ ಮುಖ ಅಂತ ಕಾಣಿಸುತ್ತೆ. ಆ ಭಗವಂತ ಪ್ರೇಮದಿಂದ ಏನ್ ಕೊಟ್ರು ತಗೋತಾನೆ ಗೊತ್ತಾ? ಅವನು ಯಾವಾಗ್ಲೂ ಏನ್ ಕೊಡ್ತಾರೆ ಅಂತ ನೋಡೋದಿಲ್ಲ. ಹೌದಾ? ಮತ್ತೆ ನೀನು ಯಾವಾಗಿನಿಂದಲೂ ಅವನಿಗೆ ಕೊಡ್ತಾನೆ ಇದ್ದೀಯಲ್ಲ. ಮತ್ತೆ ಗಣಪಯ್ಯ ನಿನ್ಗೆ ಏನ್ ಕೊಟ್ಟಿದ್ದಾನೆ? ಯಾವಾಗ್ಲೂ ಹೀಗೆ ಟೀ ಅಂಗಡಿನೇ ಇಟ್ಕೊಂಡು ಬದುಕು ಅಂತ ಹೇಳಿದ್ದಾನ? ನನ್ನ ಕಷ್ಟ ಸುಖ ಎಲ್ಲ ಅವನ ಹತ್ತಿರವೇ. ಅವನು ಇಲ್ಲದಿದ್ರೆ ನಾನು ಇಲ್ಲ. ಅವನ ಕೃಪೆ ಇದೆ, ಆದ್ರಿಂದ ಟೀ ಅಂಗಡಿಯಿಂದ 4 ಕಾಸು ಸಂಪಾದಿಸ್ತಾ ಇದ್ದೀನಿ. ಅವನು ಯಾವಾಗ್ಲಾದ್ರೂ ನನ್ನನ್ನ ಕರುಣಿಸ್ತಾನೆ. ಆ ವಿಷಯ ನನಗ್ ಗೊತ್ತು. ಆದ್ರೆ ಅವನು ಕರುಣಿಸೋಷ್ಟರಲ್ಲಿ ನೀನೇ ಹೋಗುವ ಹಾಗೆ ಇದೆ. ನೋಡ್ತಾ ಇರು.
ಹೋದ್ರೆ ಹೋಗ್ಲಿ ಬಿಡಿ, ನೇರವಾಗಿ ಆ ಭಗವಂತನ ಹತ್ತಿರವೇ ಅಲ್ವಾ ಹೋಗೋದು. ಅಲ್ಲಿ ಅವನು ನನಗೆ ದರ್ಶನ ಭಾಗ್ಯ ಕೊಡ್ತಾನೆ, ಅದು ಬಹಳ ಸಂತೋಷ ಎಂದು ಅನ್ನುತ್ತಾನೆ. ಅದಕ್ಕೆ ಆ ವ್ಯಕ್ತಿ ಮತ್ತೊಂದು ಮಾತು ಆಡದೆ ಇದ್ದಾಗ ವೆಂಕಯ್ಯ ಹೀಗನ್ನುತ್ತಾನೆ. ದಯವಿಟ್ಟು ನೀವೇನು ಮಾತಾಡಬೇಡಿ. ನೀವು ಏನಕ್ಕಾಗಿ ಬಂದಿರಿ? ಟೀ ಕುಡಿಯಲಿಕ್ಕೆ ಅಲ್ವಾ? ನೀವು ಕುಡಿದು ಹೋಗಿ, ನಿಮ್ಮದೇ ಬೇರೆ. ಇಷ್ಟರಲ್ಲಿ ಅನಾಮಿಕ ಹೀಗನ್ನುತ್ತಾಳೆ. ವೆಂಕಯ್ಯ ಚಿಕ್ಕಪ್ಪ, ಇವ್ರು ಯಾರು ಅಂತ ಅಂದ್ಕೊಂಡಿದ್ದೀರಾ? ಸಾಕ್ಷಾತ್ ಆ ಗಣಪಯ್ಯನೇ ನಮಗಾಗಿ ಬಂದಿದ್ದಾನೆ, ಪ್ರತ್ಯೇಕವಾಗಿ ನಿಮಗಾಗಿ ಇಲ್ಲಿಗೆ ಬಂದಿದ್ದಾರೆ ಚಿಕ್ಕಪ್ಪ ಎಂದು ಅನ್ನುತ್ತಾಳೆ ಅನಾಮಿಕ. ಇಷ್ಟರಲ್ಲಿ ವಿನಾಯಕ ತನ್ನ ರೂಪಕ್ಕೆ ತಿರುಗುತ್ತಾನೆ. ಗಣಪಯ್ಯನನ್ನು ನೋಡಿ ಬಹಳ ಸಂತೋಷ ಪಡುತ್ತಾನೆ. ಗಣಪಯ್ಯನಿಗೆ ಎಲ್ಲರೂ ಜಯಕಾರ ಹೇಳುತ್ತಾರೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ವೆಂಕಯ್ಯ. ನಿನಗೆ ಈ ದಿನದಿಂದ ಕಷ್ಟಗಳೆಲ್ಲ ತೀರಿ ಹೋದವು ಎಂದು ದುಡ್ಡನ್ನು ಬಂಗಾರವನ್ನು ಪ್ರತ್ಯಕ್ಷ ಮಾಡುತ್ತಾನೆ. ಇದನ್ನ ನೀವು ಮೂವರು ಸಮಾನವಾಗಿ ಹಂಚಿಕೊಳ್ಳಿ. ಈ ದುಡ್ಡನ್ನು ಹಂಚಿಕೊಂಡು ಹಾಗೆ ನೀವು 10 ಜನಕ್ಕೆ ಸಹಾಯ ಮಾಡಿರಿ. ಅವರ ಬದುಕಲ್ಲಿ ಸಂತೋಷವನ್ನು ತುಂಬಿಸಿ. ಎಂದು ಹೇಳಿ ವಿನಾಯಕ ಅಲ್ಲಿಂದ ಮಾಯವಾಗಿ ಹೋಗುತ್ತಾನೆ. ಸ್ವಾಮಿ ಮಾಯವಾದ ನಂತರ ಅವರು ಸಮಾನವಾಗಿ ಹಂಚಿಕೊಂಡ ನಂತರ ಸಂತೋಷವಾಗಿರುವುದೊಂದೇ ಅಲ್ಲದೆ ಅನೇಕ ಜನರಿಗೆ ಸಹಾಯ ಮಾಡುತ್ತಾ ಇನ್ನೂ ಸಂತೋಷವಾಗಿರುತ್ತಾರೆ. ಇದೆಲ್ಲವನ್ನು ನೋಡಿದ ಗಣಪಯ್ಯ ಅವರನ್ನು ಆಶೀರ್ವದಿಸುತ್ತಾನೆ. ಒಂದು ಊರಿನಲ್ಲಿ ಸುಜಾತ ಅನ್ನುವ ಹೆಂಗಸಿದ್ದಳು. ಮಗ ಸುರೇಶ್ ದೊಡ್ಡ ಕೆಲಸಕ್ಕೆ ಹೋಗುತ್ತಾ ವಿದೇಶಗಳಲ್ಲಿ ತಿರುಗುತ್ತಾ ಇದ್ದನು. ಇಲ್ಲಿ ಸರೋಜ ತನ್ನ ಮಗನಿಗೆ ಬಹಳ ಓದಿರುವ ಹುಡುಗಿಯಾದರೆ ಚೆನ್ನಾಗಿರುತ್ತೆ ಎಂದು ಅನಾಮಿಕ ಅನ್ನುವ ಪಟ್ಟಣದಲ್ಲಿ ಬೆಳೆದ ಹುಡುಗಿಯನ್ನು ತಂದು ಮದುವೆ ಮಾಡುತ್ತಾಳೆ. ಇನ್ನು ಸುರೇಶ್ ಅಮೆರಿಕಾಗೆ ಹೊರಟು ಹೋಗಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಮನೆಯ ಹತ್ತಿರವೇ ಇರುತ್ತಿದ್ದರು. ಅನಾಮಿಕ ಪಟ್ಟಣದಲ್ಲಿ ಬೆಳೆದಿದ್ದರಿಂದ ಮನೆಯ ಕೆಲಸಗಳನ್ನು ಮಾಡದೆ ಹಾಯಾಗಿ ಮಲಗಿಕೊಂಡು ಸಮಯ ಸಿಕ್ಕಾಗಲೆಲ್ಲ ಶಾಪಿಂಗ್ ಮಾಡುತ್ತಾ ವಿಪರೀತವಾಗಿ ದುಡ್ಡು ಖರ್ಚು ಮಾಡುತ್ತಿದ್ದಳು. ಅದು ಸರೋಜಳಿಗೆ ಸ್ವಲ್ಪವೂ ಹಿಡಿಸುತ್ತಾ ಇರಲಿಲ್ಲ. ಒಂದು ದಿನ ಬೆಳಿಗ್ಗೆ 10 ಗಂಟೆ ದಾಟುತ್ತಿತ್ತು. ಆದರೂ ಅನಾಮಿಕ ನಿದ್ರೆ ಹೋಗುತ್ತಾ ಹಾಗೆ ಮಲಗೇ ಇದ್ದಳು. ಆಗ ಸರೋಜಳಿಗೆ ದೇಹವೆಲ್ಲ ಉರಿಯುತ್ತದೆ. ಮಧ್ಯಾಹ್ನ ಆಗ್ತಾ ಇದ್ರು, ಇದು ನಿದ್ದೆಯಿಂದ ಹೇಳುವ ಹಾಗೆ ಕಾಣಿಸ್ತಾ ಇಲ್ಲ ಎನ್ನುತ್ತಾ ಸುಜಾತ ಅನಾಮಿಕಳ ರೂಮಿಗೆ ಹೋಗಿ ಅನಾಮಿಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾ ಇದ್ದಳು. ಅರೇ, ನಿದ್ದೆಂದೆದ್ದು ಕೆಲಸ ಮಾಡೇ, ಎದ್ದೇಳೆ, ಹೇಳ್ತೀಯಾ ಇಲ್ವಾ ಎಂದು ಸರೋಜ ಗಟ್ಟಿಯಾಗಿ ಅರಚುತ್ತಾಳೆ. ಆಗ ಅನಾಮಿಕ ನಿಧಾನವಾಗಿ ಹೇಳುತ್ತಾಳೆ. ಏನತ್ತೆ, ಇಷ್ಟು ಬೆಳಗ್ಗೆನೆ ಅರಚ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು ಹೋಗಿ. ಏನೇ ಇದು, ಬೆಳಿಗ್ಗೆ ಅಲ್ವೇ ಇದು, ಮಧ್ಯಾಹ್ನವಾಗ್ತಿದೆ. ನಿನ್ನನ್ನ ಹೀಗೆ ಬಿಟ್ರೆ ನೀನು ಯಾವ ಟೈಮ್ಗೆ ಹೇಳ್ತೀಯೋ ಏನೋ. ಇರು, ನಿನ್ ಗಂಡನ್ಗೆ ಕಾಲ್ ಮಾಡಿ ಹೇಳ್ತೀನಿ. ಇಲ್ಲಿ ನೋಡಿ, ಹೇಳ್ತಿದ್ದೀನತ್ತೆ, ನಿಮ್ಮ ಮಗನ್ಗೆ ಕಾಲ್ ಮಾಡಬೇಡಿ ಎಂದು ಅನಾಮಿಕ ಸೋಂಬೇರಿತನದಿಂದ ಎದ್ದು ಆ ಪೊರಕೆ ತೆಗೆದುಕೊಂಡು ರೂಮೆಲ್ಲ ಗುಡಿಸುತ್ತಾ ಇದ್ದಳು. ಅತ್ತೆ ಇಲ್ಲದ ಸೊಸೆ ಉತ್ತಮಳು ಅಂತ ಏನಕ್ಕೆ ಹೇಳ್ತಾರೆ ಅಂತ ನನಗೆ ಆಗ ಅರ್ಥವಾಗಿಲ್ಲ. ಈಗ ಚೆನ್ನಾಗಿ ಅರ್ಥವಾಯ್ತು. ಸುಮ್ಮನೆ ಪೀಡಿಸ್ತಾ ಇರ್ತಾಳೆ, ಇದು ಮಾಡು ಅದು ಮಾಡು ಅಂತ. ನನ್ನನ್ನು ಕೂಡ ನನ್ನ ಗಂಡ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದುಕೊಳ್ಳುತ್ತಾ ದುಃಖ ಪಡುತ್ತಾ ಕೆಲಸ ಕಂಪ್ಲೀಟ್ ಮಾಡುತ್ತಾಳೆ ಅನಾಮಿಕ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ತನ್ನ ಹತ್ತಿರ ಇರುವ ದುಡ್ಡು ಖರ್ಚಾದಾಗಲೆಲ್ಲ ಅನಾಮಿಕ ತನ್ನ ಗಂಡ ಸುರೇಶನ್ಗೆ ಫೋನ್ ಮಾಡಿ ತನ್ನ ಅಕೌಂಟ್ಗೆ ಹಾಕು ಅನ್ನುತ್ತಿದ್ದಳು. ಈ ಸಲ ಹಾಗೆ ಅನಾಮಿಕ ಸುರೇಶನಿಗೆ ಫೋನ್ ಮಾಡಿ ಮಾತನಾಡುತ್ತಾಳೆ. ಏನು ಅಂದ್ರೆ, ಏನ್ ಮಾಡ್ತಿದ್ದೀರಾ ಎಂದು ನಿಧಾನವಾಗಿ ಮಾತನಾಡುತ್ತಾಳೆ ಅನಾಮಿಕ. ಏನು ಮಾಡ್ತಿಲ್ಲ, ಈಗಲೇ ಆಫೀಸಿಂದ ರೂಮ್ಗೆ ಬಂದೆ. ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ ರೀ, ಯಾವಾಗ ಬರ್ತೀರಾ? ಬೇಗನೆ ಬರ್ತೀನಿ ಅನಾಮಿಕಾ, ನೀವೆಲ್ಲ ಹುಷಾರಾಗಿದ್ದೀರಲ್ಲ? ಚೆನ್ನಾಗಿದ್ದೀವಿ. ಏನು ಅಂದ್ರೆ, ಮತ್ತೆ ನನ್ನ ಹತ್ರ ಖರ್ಚಿಗೆ ದುಡ್ಡು ಆಗಿ ಹೋಗಿದೆ, ಸ್ವಲ್ಪ ಅಕೌಂಟ್ಗೆ ಹಾಕ್ತೀರಾ ಎಂದು ಮುದ್ದಾಗಿ ಕೇಳುತ್ತಾಳೆ ಅನಾಮಿಕ. ಆಗ ಸುರೇಶ್ ಟೋನ್ ಬದಲಾಯಿಸಿ ಹೀಗೆ ಅನ್ನುತ್ತಾನೆ. ಏನು, ಮತ್ತೆ ದುಡ್ಡು ಕೇಳ್ತಿದ್ಯಾ? ಈಗಲೇ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಹೇಳು? ಅನಗತ್ಯವಾಗಿ ಖರ್ಚು ಮಾಡ್ತಿದ್ಯಾ ಅಂತ ಅಮ್ಮ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನಿನಗೆ ದುಡ್ಡು ಕೊಡೋದಿಲ್ಲ. ಫೋನ್ ಮಾಡಿ ಹೀಗೆ ನಿಧಾನವಾಗಿ ಮುದ್ದಾಗಿ ಮಾತನಾಡಿದಾಗ್ಲೇ ನನಗೆ ಅರ್ಥವಾಯ್ತು. ಫೋನ್ ಕಾಲ್ ಕೊನೆಯಲ್ಲಿ ದುಡ್ಡು ಕೇಳ್ತೀಯಾ ಅಂತ. ದುಡ್ಡಿಲ್ಲ, ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಫೋನ್ ಇಡು ಎನ್ನುತ್ತಾನೆ ಸುರೇಶ್. ಬೈದುಕೊಂಡು ಕಾಲ್ ಕಟ್ ಮಾಡುತ್ತಾನೆ. ಅನಾಮಿಕಳಿಗೆ ಕೋಪ ಬರುತ್ತದೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳ್ತಾಳೆ ಈ ಮನೆಯಲ್ಲಿರುವ ಮುದುಕಿ. ಇಲ್ದಿದ್ರೆ ಇವ್ರು ಕೇಳಿದ ತಕ್ಷಣ ದುಡ್ಡು ಹಾಕ್ತಾ ಇದ್ರು, ಆದ್ರೆ ಈಗ ಖರ್ಚಿಗೆ ಹೇಗೆ
ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಅನಾಮಿಕಳ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇರುವುದಿಲ್ಲ. ಇನ್ನು ಸರೋಜಳ ಹತ್ತಿರ ಹೋಗಿ, ಅತ್ತೆ, ನನಗೆ ಸ್ವಲ್ಪ ದುಡ್ಡು ಬೇಕು, ನನ್ನ ಖರ್ಚಿಗೆ ಏನೂ ಇಲ್ಲ ಎಂದು ಅನಾಮಿಕಾ ಕೇಳುತ್ತಲೇ ಸರೋಜಾ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಆದ್ರೂ ನಿನಗೇನು ಖರ್ಚಿರುತ್ತೆ? ಅನಗತ್ಯವಾದ ಖರ್ಚನ್ ಬಿಟ್ಟು ಈಗಾಗಲೇ ಬೇಕಾದಷ್ಟು ದುಡ್ಡು ಹಾಳು ಮಾಡಿದ್ಯಾ. ಇನ್ನು ನನ್ನ ಮಗ ಇಲ್ಲ ಅಂದಿರ್ಬೇಕು, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದೀಯಾ ಎಂದು ಸರೋಜಾ ಹೇಳುತ್ತಾಳೆ. ನಾನು ಏನು ಅನಗತ್ಯವಾದ ಖರ್ಚು ಮಾಡಿಲ್ಲ. ಹೌದಾ? ನೀನು ಏನು ಇದುವರೆಗೂ ಏನಕ್ಕೆ ಖರ್ಚು ಮಾಡಿದೆ ತೋರಿಸು ಎಂದು ಸರೋಜಾ ಕೇಳುತ್ತಾಳೆ. ಆಗ ಅನಾಮಿಕಾ ಸೈಲೆಂಟ್ ಆಗಿ ಹೋಗುತ್ತಾಳೆ. ಅಲ್ಲಿ ನನ್ನ ಮಗ ಅಷ್ಟು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ, ನೀನ್ ಕೂಡ ಏನಾದ್ರೂ ಕೆಲಸ ಮಾಡುತ್ತಾ ಸಂಪಾದಿಸ್ತಾ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ಆಗ ಬಹಳ ದುಡ್ಡು ಮಿಕ್ತಾ ಇತ್ತು. ನೀನು ಆಗ ಇನ್ನೊಬ್ಬರನ್ನ ಕೇಳೋ ಅಗತ್ಯನೂ ಇರ್ತಾ ಇರಲಿಲ್ಲ ಎಂದು ಸರೋಜಾ ಅನಾಮಿಕಳ ಹತ್ತಿರ ಹೇಳುತ್ತಾಳೆ. ಇನ್ನು ಆಗಲೇ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತದೆ. ಅತ್ತೆ, ನಿಮಗ್ ಬಂದ ಐಡಿಯಾನೇ ನನಗ್ ಕೂಡ ಬಂದಿತ್ತು. ನಾನು ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಕಲಿತ್ಕೊಂಡು ಬ್ಯೂಟಿ ಪಾರ್ಲರ್ ಇಡಬೇಕು ಅಂತ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ. ಆದ್ರೆ ನೀವು ಅದೆಲ್ಲ ಕೇಳದೆ ನಿಮಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ. ಹೌದಾ? ನಿನಗೆ ಬಂದ ಬ್ಯೂಟಿ ಪಾರ್ಲರ್ ಐಡಿಯಾ ಏನೋ ಚೆನ್ನಾಗೇ ಇದೆ ಅನಾಮಿಕಾ. ಹೊರಗಡೆ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಮತ್ತು ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಕೋರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ 20,000 ಆಗುತ್ತೆ. ಸರಿ, ಆ 20,000 ನಾನ್ ಕೊಡ್ತೀನಿ. ಆದ್ರೆ ಆ ಕೋರ್ಸ್ ಏನೋ ಕಲ್ತ್ಕೊಂಡು ದುಡ್ಡು ಬಹಳ ಬೇಗ ಸಂಪಾದಿಸು ಎಂದು ಅನ್ನುತ್ತಾಳೆ ಸರೋಜಾ. ಅನಾಮಿಕಾ ಸರೋಜಳ ಹತ್ತಿರ ದುಡ್ಡು ತೆಗೆದುಕೊಂಡು ಹ್ಯಾಪಿಯಾಗಿ ಹೊರಟು ಹೋಗುತ್ತಾಳೆ. ಆ ದುಡ್ಡಿನಿಂದ ಅನಾಮಿಕಾ ತನಗೆ ಬೇಕಾದ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಾಳೆ. ಮಿಕ್ಕ ದುಡ್ಡಿನಲ್ಲಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಗಳಿಗೆ, ಪಬ್ಗಳಿಗೆ ಹೋಗಿ ಎಲ್ಲ ಖರ್ಚು ಮಾಡುತ್ತಾಳೆ. ಹಾಗೆ 1 ತಿಂಗಳು ಎಂಜಾಯ್ ಮಾಡುತ್ತಾಳೆ ಅನಾಮಿಕಾ. ಇನ್ನು ಒಂದು ದಿನ ಸರೋಜಾ ಅನಾಮಿಕಳಿಗೆ ಹೀಗನ್ನುತ್ತಾಳೆ. ಅನಾಮಿಕಾ, 1 ತಿಂಗಳು ಆಗೋಯ್ತು. ಇನ್ನು ಎಷ್ಟು ದಿನ ಆಗುತ್ತೆ ನಮ್ಮ ಶಾಪ್ ಇಡೋದಕ್ಕೆ? ಹಾ, ಇನ್ನು ಕೋರ್ಸ್ ಆಗಿ ಹೋಯ್ತು ಅತ್ತೆ. ನಾವು ಒಂದು ಒಳ್ಳೆ ಜಾಗ ನೋಡಿ ಶಾಪ್ ಇಡಬೇಕು. ಹಾಗಾದ್ರೆ ನೀನು ಕಲ್ತ್ಕೊಂಡ ಕೋರ್ಸ್ನಲ್ಲಿ ಒಳ್ಳೆ ಹೇರ್ ಸ್ಟೈಲ್ ಕೂಡ ಇದೆಯಲ್ಲ? ಹಾ, ಇದೆ ಅತ್ತೆ. ಹಾಗಾದ್ರೆ ನನಗೆ ಕೂದಲು ಬಹಳ ಉದುರ್ತಾ ಇದೆ. ಏನಾದ್ರೂ ಕ್ರೀಮ್ ಏನೋ ತಂದು ಹಾಕು. ಸರೋಜಾ ಹಾಗೆ ಹೇಳುತ್ತಲೇ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ. ಅದಕ್ಕೆ ಬೇಕಾದ ದುಡ್ಡು ಕೂಡ ತೆಗೆದುಕೊಳ್ಳುತ್ತಾಳೆ ಸರೋಜಳ ಹತ್ತಿರ. ಯಾವುದೋ 4-5 ಕ್ರೀಮ್ ತೆಗೆದುಕೊಂಡು ಬರುತ್ತಾಳೆ. ಇಲ್ನೋಡಿ ಅತ್ತೆ, ಈ ಕ್ರೀಮ್ ಹಾಕೊಂಡ್ರೆ ಕೂದಲು ಉದುರೋದು ಕಡಿಮೆಯಾಗಿ ಬಿಳಿ ಕೂದಲು ಕೂಡ ಹೋಗಿ ಕಪ್ಪು ಕೂದಲು ಬರುತ್ತೆ ಎಂದು ಅನಾಮಿಕಾ ಸರೋಜಳ ಹತ್ತಿರ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜಾ ಸಂಭ್ರಮ ಪಡುತ್ತಾಳೆ. ಹೌದಾ? ವೆಯ್ಟ್ ಮಾಡದೆ ಆ ಕ್ರೀಮ್ ಎಲ್ಲ ನನಗೆ ಹಚ್ಚು ಎಂದು ಸರೋಜಾ ಹೇಳುತ್ತಾಳೆ. ಅನಾಮಿಕಾ ಏನೂ ಆಗುವುದಿಲ್ಲ ಎಂದುಕೊಂಡು ಆ ಕ್ರೀಮ್ ಎಲ್ಲ ಸರೋಜಳ ತಲೆಗೆ ಹಚ್ಚುತ್ತಾಳೆ. ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ಅನಾಮಿಕಾಗೆ ಅರ್ಥವಾಗುವುದಿಲ್ಲ. ಅತ್ತೆ, ನೈಟ್ ಎಲ್ಲ ಹಾಗೆ ಇಟ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ, ಸರಿ ಹೋಗುತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕಾ. ಸರೋಜಾ ಎಷ್ಟೋ ಸಂಭ್ರಮ ಪಡುತ್ತಾ ಇರುತ್ತಾಳೆ. ಆಹಾ, ನನಗೆ ಇನ್ನು ಎಲ್ಲ ಕಪ್ಪು ಕೂದಲೇ, ಹಾಗೆ ಬಂದ್ರೆ ನಾನು ಚಿಕ್ಕ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದೀನಿ ಎಂದುಕೊಳ್ಳುತ್ತಾ ಸರೋಜಾ ಸಂಭ್ರಮ ಪಡುತ್ತಿದ್ದಳು. ಇನ್ನು ಆ ರಾತ್ರಿ ಹೊತ್ತು ಕಳೆದು ಬೆಳಗ್ಗೆ ಆಗುತ್ತದೆ. ಸರೋಜಾ ಬೆಳಿಗ್ಗೆ ನಿದ್ದೆಯಿಂದಿದ್ದು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಅವಳ ನೆತ್ತಿಯ ಮೇಲೆ ಒಂದೆಂದರೆ ಒಂದು ಕೂದಲು ಕೂಡ ಇಲ್ಲದೆ ಎಲ್ಲವೂ ಉದುರಿ ಹೋಗಿರುತ್ತದೆ. ಸರೋಜಳಿಗೆ ಬಟ್ಟತಲೆ ಉಳಿದಿರುತ್ತದೆ. ಅದನ್ನು ನೋಡಿದ ಸರೋಜಾ ಗಟ್ಟಿಯಾಗಿ ಕೂಗುತ್ತಾಳೆ. ಆ ಕೂಗು ಕೇಳಿದ ಅನಾಮಿಕಾ ಓಡೋಡಿ ಸರೋಜಳ ಹತ್ತಿರ ಹೋದಳು. ಅತ್ತೆಯ ಬಟ್ಟತಲೆ ನೋಡಿ ಶಾಕ್ ಆದಳು. ಅನಾಮಿಕಳನ್ನು ನೋಡಿದ ಸರೋಜಾ ಕೋಪದಿಂದ ಕುದಿಯುತ್ತಾ ಇದ್ದಳು. ಅರೆ ದರಿದ್ರದವಳೆ, ಏನೇ ನನ್ನನ್ನು ಈ ತರ ತಯಾರು ಮಾಡಿದೀಯಾ? ಅದು ನನಗೂ ಅರ್ಥವಾಗ್ತಾ ಇಲ್ಲ ಅತ್ತೆ. ನಿಜ ಹೇಳೆ, ನೀನು ದುಡ್ಡು ತಗೊಂಡು ಹೋಗಿ ಏನೋ ಕೋರ್ಸ್ ಕಲ್ತಿದ್ಯಾ ಇಲ್ವಾ ಎಲ್ಲ ಖರ್ಚು ಮಾಡಿದೀಯಾ? ಇನ್ನು ನೀನ್ ಹೇಳಿದ್ದು ಸುಳ್ಳು ಅಂತ ತಿಳಿದ್ರೆ ನನ್ನ ಮಗನಿಂದ ನಿನಗೆ ಡೈವರ್ಸ್ ಕೊಡಿಸ್ತೀನಿ ಎಂದು ಸರೋಜಾ ಅನಾಮಿಕಳನ್ನು ಬೆದರಿಸುತ್ತಾಳೆ. ಆಗ ಅನಾಮಿಕಾ ಭಯಪಟ್ಟು ಎಲ್ಲವನ್ನೂ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜಳಿಗೆ ಇನ್ನೂ ಕೋಪ ಬರುತ್ತದೆ. ನಿನ್ನನ್ನು ನಂಬಿ ದುಡ್ಡು ಕೊಟ್ರೆ ಅದನ್ನೆಲ್ಲ ಖರ್ಚು ಮಾಡಿ ನನ್ನ ಹತ್ರನೇ ಸುಳ್ಳು ಮಾತಾಡ್ತೀಯಾ? ಈಗ ನಾನು ತಲೆ ಎತ್ತಿಕೊಂಡು ತಿರುಗದಂತೆ ಮಾಡಿದ್ಯಾ ಎಂದು ಸರೋಜಾ ಅನಾಮಿಕಳನ್ನು ಬೈಯುತ್ತಲೇ ಇರುತ್ತಾಳೆ. ಇನ್ನು ಬೈದು ಸುಸ್ತಾಗಿ ಪ್ರಯೋಜನ ಇಲ್ಲ ಎಂದು ಆಸ್ಪತ್ರೆಗೆ ಹೋಗುತ್ತಾಳೆ ಸರೋಜಾ. ಆದರೆ ಅನಾಮಿಕಾ ಮಾತ್ರ ಸರೋಜಳಿಗೆ ಬಟ್ಟತಲೆ ಬಂದಿತ್ತು ಎಂದಾದರೂ ತನಗೆ ಬೈದಳು ಎಂದು ಕೂಡ ದುಃಖ ಪಡುವುದಿಲ್ಲ.
ಅದರ ಬಗ್ಗೆ ಆಲೋಚಿಸದೆ ಅತ್ತೆಯ ಬಟ್ಟೆ ತಲೆ ನೋಡಿ ನಗುತ್ತಿದ್ದಳು ಅನಾಮಿಕಾ.